अस्योद्भवाद्यं सदा प्रियतं नमसन्नमामि अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ते गुरुन् मम श्रीगुरुभ्यो नमः हरिः ओम् ನೋಡಿ 29ನೇ ಶ್ಲೋಕದ ಅರ್ಥ ಆಗಿದೆಯಲ್ಲ, ಆಗಬೇಕಾ? ಆಗಿದೆ. 30 ಸರಿ 30 ಸರಿ. ನಿರ್ಯತ್ನಂ ವಟುಮಧಿರುಹ್ಯ ಮಂದಹಾಸಿ ಸಪ್ರಾಯಾದಿಹ ಪರಿತೋ ನೃಸಿಂಹಗೇಹಂ ಐಶ್ವರ್ಯೈರಿತಿ ಲಘಿಮಾದಿಕೈರುಪೇತೋ ಮಧ್ವೋ ಭೂತ್ ತ್ರಿಭುವನ ಚಿತ್ರ ರತ್ನರಾಜಃ. ಒಮ್ಮೆ ಮಧ್ವಾಚಾರ್ಯರು ಆ ತುಳು ಪ್ರದೇಶದಲ್ಲಿಯೇನೆ ಒಂದು ನರಸಿಂಹ ದೇವಾಲಯ ಇರ್ತದೆ. ಅಲ್ಲಿ ಏನೋ ಉತ್ಸವ ನಡೀತಾ ಇರ್ತದೆ. ಅಲ್ಲಿ ಅನೇಕ ಜನರ ಗುಂಪು ಇರ್ತದಂತೆ. ಅಲ್ಲಿ ಒಬ್ಬ ಚಿಕ್ಕ ಬ್ರಹ್ಮಚಾರಿಯನ್ನ ಕರೀತಾರಂತೆ. ಕರೆದು ಅವನ ಹೆಗಲಿನ ಮೇಲೆ, ಸಣ್ಣ ಬ್ರಹ್ಮಚಾರಿಯ ಹೆಗಲಿನ ಮೇಲೆ ಹತ್ತಿ ಕರಂತೆ. ನೋಡಿ, ಅಷ್ಟು ಊಟ ಮಾಡುವಂತಹ, 30 ಕೊಡಗಳು ಹಾಲನ್ನು ಕುಡಿಯುವಂತಹ, 50-60 ನೇಂದ್ರ ಬಾಳೆಹಣ್ಣು ಗೊನೆಗಳನ್ನ ತಿನ್ನುವಂತಹ ಆ ಆಜಾನುಬಾಹು ವ್ಯಕ್ತಿ ಸಣ್ಣ ಬ್ರಹ್ಮಚಾರಿಯ ಹೆಗಲಿನ ಮೇಲೆ ಕೂಡ್ತಾರೆ. ಕೂತು ಅವನಿಗೆ ಹೇಳ್ತಾರಂತೆ, ಈ ನರಸಿಂಹದೇವರ ಒಂದು ದೇವಾಲಯವನ್ನ ಪ್ರದಕ್ಷಿಣೆ ಹಾಕು ಅಂತ. ಅಲ್ಲರಿ, ಎಂತಹ ಪುಣ್ಯ ಇರಬಹುದು. ನಾವು ಈ ಮಧ್ವರ ಗ್ರಂಥಗಳನ್ನೇ ಎತ್ತಿ ಮಧ್ವಾಚಾರ್ಯರನ್ನ ಅಪ್ಪಿಕೊಂಡೆವು ಅಂತ ಸಂತೋಷ ಪಟ್ರೆ, ಆ ಮಧ್ವ ಸರೋವರದಲ್ಲಿ ಮಿಂದು ಮಧ್ವಾಚಾರ್ಯರಿಗೆ ತಾಕಿದ ನೀರಿನಲ್ಲಿ ಮುಳುಗಿದೆವು ಎಂಬುದಾಗಿ ಬಹಳ ಪುನೀತರಾದ್ರೆ, ಅಷ್ಟು ಒಂದು ಪುಣ್ಯ ಸಂಪಾದನೆಯನ್ನ ಮಾಡಿದಂತಹ ಭಾವನೆ ನಮ್ಮಲ್ಲಿ ಬಂದಾಗ ಸಾಕ್ಷಾತ್ ಆಚಾರ್ಯರೇ ಅವನ ಹೆಗಲ ಮೇಲೆ ಹೋಗಿ ಕರೆದು ಕುಳಿತು ನರಸಿಂಹದೇವರ ಪ್ರದಕ್ಷಿಣೆ ಹಾಕು ಅಂತ ಹೇಳ್ತಾರಲ್ಲ, ಇಷ್ಟು ಪುಣ್ಯವಂತ ಬ್ರಹ್ಮಚಾರಿ. ಹತ್ತಿ ಕುಳಿತು ಹೇಳ್ತಾರಂತೆ, ಪ್ರದಕ್ಷಿಣೆ ಹಾಕು ಅಂತ. ಕೇಳಬೇಕಾ? ಅಯ್ಯೋ ಭಾರ ಆಗ್ತಾ ಇದೆ ಇಳಿ ಅಂತ ಹೇಳಿಲ್ಲ. ಆರಾಮಾಗಿ ಅನಾಯಾಸವಾಗಿ ಪ್ರದಕ್ಷಿಣೆ ಹಾಕ್ತಾನಂತೆ. ಯಾವ ಪ್ರಯತ್ನ, ಮಾಮೂಲಿ ಹೇಗೆ ಸಣ್ಣ ಹುಡುಗ ನಡೀತಾ ಹೋಗ್ತಾನೋ ಹಾಗೆ ಮಧ್ವರನ್ನು ಕೂಡಿಸಿಕೊಂಡವನು ಅನಾಯಾಸವಾಗಿ ಹೋಗ್ತಾ ಇದ್ದಾನಂತೆ. ಆರಾಮ್ ನಗುತ್ತಾ ಪ್ರದಕ್ಷಿಣೆ ಹಾಕಿ ಬರ್ತಾನಂತವನು. ಇದರಿಂದ ಏನು ಗೊತ್ತಾಗತ್ತೆ ಅಂತಂದ್ರೆ, ಆಚಾರ್ಯರು ಅಷ್ಟಸಿದ್ಧಿ ಉಳ್ಳವರು. ಆ ಶಿಷ್ಯರ ಮೇಲೆ ಮಲಗಿದಾಗ ಶಿಷ್ಯರು ಒದ್ದಾಡಿ ಹೋಗ್ತಾರೆ. ಅಯ್ಯೋ, ಮೇರು ಪರ್ವತದಷ್ಟು ಭಾರ ಆಗ್ತಾ ಇದೆ ಆಚಾರ್ಯ, ನಿಮ್ಮ ಒಂದೊಂದು ಅಂಗಗಳು ಕೂಡ ಮೇರು ಪರ್ವತದಷ್ಟು ಭಾರ ಆಗ್ತಾ ಇದೆ, ದಯವಿಟ್ಟು ಸರಿರಿ. ಪುರಾವಿರಸ್ಯಾಮ ಇಟೋ ದಯಾಲೋ, ಹೇ ದಯಾಳುಗಳಾದ ಮಧ್ವರೇ, ದಯವಿಟ್ಟು ನೀವು ಬೇಗ ಸರಿರಿ, ಇಲ್ಲಾಂದ್ರೆ ನಮ್ಮ ಪ್ರಾಣನೇ ಕಸಿದುಕೊಳ್ತಾನೆ, ನಮ್ಮ ಪ್ರಾಣನೇ ಕಸಿದುಕೊಳ್ತಾನೆ ಅಂತ ಶಿಷ್ಯರು ಹೇಳಿದರೆ, ಈ ಬ್ರಹ್ಮಚಾರಿ ಒಬ್ಬನೇ ಒಬ್ಬ ಆಚಾರ್ಯನ ಅನಾಯಾಸವಾಗಿ ಹೆಗಲ ಮೇಲೆ ಹೊತ್ತುಕೊಂಡು ಪ್ರದಕ್ಷಿಣೆ ಹಾಕಿ ಬರ್ತಾನೆ. ಇದರಿಂದ ಏನು? ಅಷ್ಟ ಸಿದ್ಧಿಗಳು ಆಚಾರ್ಯರಿಗೆ ಸಿದ್ಧಿಸಿದ್ದವು ಅಂತ. ಏನದು ಅಷ್ಟ ಸಿದ್ಧಿಗಳು? ಅಣಿಮಾ ಮಣಿಮಾ ಚೈವ ಲಘಿಮಾ ಗರಿಮಾ ಜತ ಪ್ರಾಪ್ತಿ ಪ್ರಾಕಾಮ್ಯ ಮೀಶತ್ವಂ ವಸಿತ್ವಂ ಚಾಷ್ಟಭೂತಯ. ನೋಡಿ, ಈ ಹನುಮಂತ ಅವತಾರದಲ್ಲೂ ಭೀಮಾವತಾರದಲ್ಲಿ ಅಷ್ಟು ತೋರಿಸಿಲ್ಲ, ಹನುಮಂತ ಅವತಾರದಲ್ಲಿ ಅನೇಕ ಬಾರಿ ತೋರಿಸಿದ್ದಾರೆ. ಆ ಸುರಸ ಎಂಬುವಂತಹ ಸಮುದ್ರೋಲ್ಲಂಘನ ಮಾಡುವಂತಹ ಸಮಯದಲ್ಲಿ ಸುರಸ ಎಂಬುವಂತಹ ರಾಕ್ಷಸಿ ಮುಂದೆ ಬರ್ತಾಳೆ. ಬಾಯಲ್ಲಿ ನೀನು ಹೋಗಬೇಕು ಅಂತ ಹೇಳಿದಾಗ
ಬಾಯಲ್ಲಿ ಹೋಗಿ ಸಣ್ಣ ರೂಪದಿಂದ ಶೀಘ್ರವೇನೆ ಕ್ಷಣ ಮಾತ್ರದಲ್ಲಿಯೇನೆ ಸಣ್ಣ ರೂಪವನ್ನ ತೆಗೆದುಕೊಂಡು ಮತ್ತೆ ಹೊರಗಡೆ ಬರ್ತಾರೆ. ಹನುಮಂತ ದೇವರು ಮತ್ತೆ ಹೊರಗಡೆ ಬರ್ತಾರೆ. ಅಲ್ಲಿ ಅಣಿಮಾ ಸಣ್ಣ ರೂಪವನ್ನ ತೆಗೆದುಕೊಳ್ಳುವಂಥದ್ದು ಅಣಿಮಾ, ಲಘಿಮಾ, ಅಣಿಮಾ, ಮಹಿಮಾ ದೊಡ್ಡ ರೂಪವನ್ನು ಸ್ವೀಕಾರ ಮಾಡೋದು. ಮೊಟ್ಟ ಮೊದಲಿಗೆ ಆ ಸಮುದ್ರೋಲ್ಲಂಘನ ಮಾಡುವಂತಹ ಸಮಯದಲ್ಲಿ ಬೃಹತ್ತಾದ ರೂಪವನ್ನು ತಾಳಿದ್ದ ಹನುಮಂತ ದೇವರು ಬೃಹತ್ತಾದ ರೂಪವನ್ನು ತಾಳಿದ್ರು. ಆ ಒಂದು ಪರ್ವತದಿಂದ ಲಂಘಿಸಿದಾಗ ಎಷ್ಟು ಫೋರ್ಸ್ ಇತ್ತು ಅಂತಂದ್ರೆ, ಆ ಪರ್ವತದಲ್ಲಿ ಅನೇಕ ವರ್ಷಗಳಿಂದ ಬೇರೂರಿದಂತಹ ಮರಗಳು ಕೂಡ ಆ ಪರ್ವತದಿಂದ ಲಂಘಿಸಿದಂತಹ ಫೋರ್ಸಿಗೆ, ಆ ಒಂದು ರಭಸಕ್ಕೆ, ಸೆಳೆತಕ್ಕೆ ಆ ಮರಗಳು ಕೂಡ ಬಂದಿದ್ವಂತೆ. ಅಷ್ಟು ಫೋರ್ಸ್ ಆಗಿ ಆ ಮರಗಳು ಕೂಡ ಹಿಂದೆ ಹೋಗಿ ಎಷ್ಟೋ ಕಿಲೋಮೀಟರ್ ದೂರ ಹೋಗಿ ಸಮುದ್ರ ಮಧ್ಯದಲ್ಲಿ ಬಿದ್ದುವಂತೆ. ಹಾಗೆ ಮಹಿಮಾ ದೊಡ್ಡ ರೂಪವನ್ನು ಸ್ವೀಕರಿಸುವಂಥದ್ದು. ಗರಿಮ ಎಷ್ಟು ಇರ್ತಾರೋ ಅಷ್ಟೇ ಇರೋದು, ಬಹಳ ಭಾರವಾಗಿ ಆಗಿಬಿಡೋದು ಶರೀರ. ರೂಪ ಅಷ್ಟೇ ಇರ್ತದೆ, ಆಕಾರ ಅಷ್ಟೇ, ಅರೆ ಬಹಳ ವೇಟ್ ಆಗೋದು. ಗರಿಮ, ಲಘಿಮ ಎಷ್ಟು ಇರ್ತದೆ ಅಷ್ಟೇ ಇರೋದು, ಬಹಳ ಹಗುರವಾಗಿ ಆಗಿ ಹೋಗ್ಬಿಡೋದು. ಶಿಷ್ಯರ ಮೇಲೆ ಬಿದ್ದಾಗ ಆಚಾರ್ಯರು ಗರಿಮ ಎಂಬುವಂತ ಮಹಿಮೆಯನ್ನ ತೋರಿಸಿದ್ರು. ಈ ಬ್ರಹ್ಮಚಾರಿಯ ಮೇಲೆ ಕುಳಿತಾಗ ಅತ್ಯಂತ ಲಘಿಮ, ಹತ್ತಿಯ ಹಾಗೆ ಅಷ್ಟು ವೇಟ್ಲೆಸ್ ಆಗೋಗ್ಬಿಡೋದು. ಲಘಿಮ. ಪ್ರಾಪ್ತಿ, ತನಗೆ ಇಷ್ಟ ಬಂದಂತಹ ವಸ್ತುವನ್ನ ಪಡೆಯುವಂಥದ್ದನ್ನ ಪ್ರಾಪ್ತಿ, ಅದೊಂದು ಸಿದ್ಧಿ ಅಂತ ಕರಿತೇವೆ. ಪ್ರಾಪ್ತಿ, ತನಗೆ ಇಷ್ಟ ಬಂದ ವಸ್ತುವನ್ನ ಹೊಂದುವುದನ್ನ ಪ್ರಾಪ್ತಿ ಅಂತ ಕರಿತೇವೆ. ಪ್ರಾಕಾಮ್ಯಂ ಅಂತಂದ್ರೆ ತನ್ನ ಒಂದು ಇಚ್ಛೆಯನ್ನ ಯಾರೂ ಕೂಡ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಇಚ್ಛೆಗೆ ಬಂದಿದ್ದನ್ನ ಮಾಡಿಯೇ ತೀರೋದು. ಇಚ್ಛಾಭಂಗವನ್ನ ಯಾರಿಂದಲೂ ಕೂಡ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಚ್ಛಾಭಂಗವನ್ನ ಯಾರಿಂದಲೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಪ್ತಿ. ಈಶತ್ವ ಅಂತಂದ್ರೆ ತಾನು ನುಡಿದ ಮಾತನ್ನ ಯಾರೂ ಕೂಡ ದಾಟುವ ಹಾಗೆ ಇಲ್ಲ. ಎಲ್ಲರೂ ಕೂಡ ಪಾಲಿಸಲೇಬೇಕು. ಎಲ್ಲರೂ ತಾನು ಹೇಳಿದಂತೆ ಕೇಳುವುದೇ ಈಶತ್ವ ಅಂತ ಕರಿತೇವೆ. ವಶಿತ್ವಂ, ತನ್ನ ಮನಸ್ಸನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದನ್ನ ವಶಿತ್ವ ಅನ್ನುವಂತಹ ಒಂದು ಕೊನೆಯ ಸಿದ್ಧಿ. ಅದು ಈ ಎಲ್ಲ ಸಿದ್ಧಿಗಳು ಕೂಡ ಆಚಾರ್ಯರಿಗೆ ಇತ್ತು ಅಂತ ಇಲ್ಲಿ ಲಘಿಮಾ ಎನ್ನುವಂತಹ ಒಂದು ಸಿದ್ಧಿಯನ್ನ, ಅಷ್ಟಸಿದ್ಧಿಗಳಲ್ಲಿ ಒಂದಾದ ಲಘಿಮಾ ಎನ್ನುವಂತಹ ಸಿದ್ಧಿಯನ್ನ ಆಚಾರ್ಯರು ಜನರಿಗೆ ಪ್ರಕಟಗೊಳಿಸಿದ್ದಾರೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ನಿರ್ಯತ್ನಂ ವಟುಂ ಅಧಿರುಹ್ಯ ಮಂದಹಾಸಿ ಸಹ ಪ್ರಾಯಾತ್ ಇಹ ಪರಿತಃ ನೃಸಿಂಹಗೇಹಂ ಐಶ್ವರ್ಯೈಃ ಇತಿ ಲಘಿಮಾದಿಕೈಃ ಉಪೇತಃ ಮಧ್ವಃ ಅಭೂತ್ ತ್ರಿಭುವನ ಚಿತ್ರರತ್ನರಾಜಃ. ಅನ್ವಯ ನೋಡಿ. ಸಹ, ಆ ಮಧ್ವಾಚಾರ್ಯರು, ಸಹ ಆ ಮಧ್ವಾಚಾರ್ಯರು ಇಹ ತೌಳವ ದೇಶದಲ್ಲಿ ನಿರ್ಯತ್ನಂ, ಪ್ರಯತ್ನವಿಲ್ಲದೆ, ವಟುಂ ಅಧಿರುಹ್ಯ ಪುಟ್ಟ ಬ್ರಹ್ಮಚಾರಿಯನ್ನು ಹತ್ತಿಕೊಂಡು
ಈಗೇನು ಬ್ರಹ್ಮಚಾರಿ ಅಂತಂದ್ರೆ 40 ತನಕ ಮದುವೆ ಆಗಿ ಹೋದ್ರು ಕೂಡ ಬ್ರಹ್ಮಚಾರಿನೇ ಅವನು. ಹೌದಾ? ಅಂತಹ ಬ್ರಹ್ಮಚಾರಿ ಅಲ್ಲ, ಪುಟ್ಟ ಬ್ರಹ್ಮಚಾರಿ, 8 ವರ್ಷನೋ 9 ವರ್ಷನೋ ಅಂತಹ ಬ್ರಹ್ಮಚಾರಿ ಎಂದರ್ಥ. ವಟುಂ ಅಧಿರುಹ್ಯ, ಪುಟ್ಟ ಬ್ರಹ್ಮಚಾರಿಯನ್ನು ಹತ್ತಿಕೊಂಡು ನೃಸಿಂಹಗೇಹಂ, ನೃಸಿಂಹಗೇಹಂ, ನರಸಿಂಹದೇವ, ನರಸಿಂಹ ದೇವಾಲಯದ ಪರಿತಃ, ಸುತ್ತಲೂ, ಪರಿತಃ ಸುತ್ತಲೂ, ಪ್ರಾಯಾತ್ ಪ್ರದಕ್ಷಿಣೆಯಾಗಿ ಬಂದರು, ಪ್ರಾಯಾತ್ ಪ್ರದಕ್ಷಿಣೆಯಾಗಿ ಬಂದರು, ಇತಿ ಈ ರೀತಿ, ಇತಿ ಈ ರೀತಿ, ಲಘಿಮಾದಿಕೈಹಿ, ಲಘಿಮಾದಿಕೈಹಿ, ಲಘಿಮಾ ಮೊದಲಾದ, ಲಘಿಮಾ ಮೊದಲಾದ ಐಶ್ವರ್ಯೈಃ ಉಪೇತಃ, ಐಶ್ವರ್ಯೈಃ ಉಪೇತಃ, ಐಶ್ವರ್ಯಗಳಿಂದ ಕೂಡಿದ, ನಾವೆಲ್ಲ ಹೇಳ್ತಾ ಇರ್ತೇವೆ ಶ್ರೀಮಂತರಿದ್ರೆ ಆಹಾ ಎಂಥ ಶ್ರೀಮಂತಿಕೆ, ಅಷ್ಟೈಶ್ವರ್ಯ ಇದೆ ಅವರಲ್ಲಿ ಅಂತ. ಏನು ಸುಮ್ಮನೆ ಖಾಲಿಯಾಗೋ ಶ್ರೀಮಂತಿಕೆ ಅದು. ಇದು ನಿಜವಾದ ಐಶ್ವರ್ಯ. ಅಷ್ಟೈಶ್ವರ್ಯ ಅಂದ್ರೆ ಇದು, ಅಷ್ಟ ಸಿದ್ಧಿಗಳೇ ಐಶ್ವರ್ಯ. ಐಶ್ವರ್ಯೈಹಿ ಉಪೇತಃ, ಐಶ್ವರ್ಯಗಳಿಂದ ಕೂಡಿದ, ಮಧ್ವಃ ಶ್ರೀ ಮಧ್ವಾಚಾರ್ಯರು, ಮಧ್ವಃ ಶ್ರೀ ಮಧ್ವಾಚಾರ್ಯರು ತ್ರಿಭುವನ ಚಿತ್ರರಾಜ, ತ್ರಿಭುವನ ಚಿತ್ರರತ್ನರಾಜ, ತ್ರಿಭುವನ ಚಿತ್ರರತ್ನರಾಜ, 3 ಲೋಕಗಳ ಶ್ರೇಷ್ಠ ಆಶ್ಚರ್ಯಗಳಲ್ಲಿ, 3 ಲೋಕಗಳ ಶ್ರೇಷ್ಠ ಆಶ್ಚರ್ಯಗಳಲ್ಲಿ ಶ್ರೇಷ್ಠರು, 3 ಲೋಕಗಳ ಶ್ರೇಷ್ಠ ಆಶ್ಚರ್ಯಗಳಲ್ಲಿ ಶ್ರೇಷ್ಠರು, ಹೇಳ್ತಿರ್ತೇವೆ 7 ವಂಡರ್ಸ್. 7th ವಂಡರ್ ಅಂದ್ರೆ 7ನೇ ಅದ್ಭುತ ಅಂದ್ರೆ ತಾಜ್ ಮಹಲ್ ಅಂತ. ಏನ್ ತಾಜ್ ಮಹಲ್, ಮಸೀದಿ ಇದು. ಇದು ನಿಜವಾದ ಆಶ್ಚರ್ಯ, ಅದ್ಭುತದಲ್ಲಿ ಅದ್ಭುತ. ಜೀವರಲ್ಲಿ ಅದ್ಭುತರು ಮಧ್ವಾಚಾರ್ಯರು, ಸರ್ವರಲ್ಲಿ ಅದ್ಭುತ ಪರಮಾತ್ಮ. ಅಭೂತ್ ಆದರೂ, ಅಭೂತ್ ಆದರೂ, ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಮಂದಹಾಸಿ ಅದಕ್ಕೆ ಅರ್ಥ ಏನು? ಒಂದೇ ನಿಮಿಷ.
ಅಧಿರುಹ್ಯ ಹತ್ತಿಕೊಂಡು ಮಂದಹಾಸಿ ಹಸನ್ಮುಖರಾಗಿ ಮಂದಹಾಸಿ ಸನ್ ಕ್ಷಮಿಸಿ ನಾನು ಅದನ್ನ ಹೇಳಲಿಲ್ಲ. ಮಂದಹಾಸಿ ಸನ್ ಮಂದಹಾಸ ನಗು ನಗುತ್ತಾ ಅಂತ ಬರ್ಕೊಳ್ಳಿ. ಮಂದಹಾಸಿ ಸನ್ ನಗು ನಗುತ್ತಾ. ಧನ್ಯವಾದ ವಿಜಯ್ ಕುಮಾರ್ ಅವರೇ, ನಾ ಹೇಳಿರ್ಲಿಲ್ಲ. ಯಾವ್ದಾದ್ಮೇಲೆ ಬರುತ್ತೆ ಅದು? ಅದು ಅಧಿರುಹ್ಯ ಆದ್ಮೇಲೆ ಬರ್ತದೆ. ಪಟುನ್ ಅಧಿರುಹ್ಯ. ನಗು ನಗುತ್ತಾ ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಕೇಳಿ ಕೇಳಿ. ಆಚಾರ್ಯ, ಅದ್ ಯಾವ್ದೋ ಮೊದಲನೇ 3-4ನೇ ಪದದಲ್ಲೇ ಹೇಳಿದ್ರಿ ಅನ್ವಯ ಹೇಳ್ಬೇಕಾರೆ, ಅದ್ ಯಾವ್ದೋ ದೇಶ ಅಂತ ಹೇಳಿದ್ರಿ, ಅದು ಕೇಳಿಸ್ಲಿಲ್ಲ ಸರಿ. ಯಾವ ದೇಶ ಅಂತ ತೌಳವ ದೇಶ. ಏನ್ ಯಾವ್ದದು? ತೌಳವ ದೇಶ ಅಂತಂದ್ರೆ ತುಳು ಪ್ರದೇಶ ಅಂತ, ಅರ್ಥಾತ್ ಮಂಗಳೂರು ಉಡುಪಿ ಸೈಡ್ ಅಂತ ಅರ್ಥ. ಓಹೋ, ಓಕೆ. ಅಷ್ಟೇ. ತುಳು ಭಾಷೆ ನಾಡುವಂತಹ ಪ್ರದೇಶಕ್ಕೆ ತೌಳವ ದೇಶ ಅಂತ. ಓಕೆ, ಸರಿ. ಪಂಚಾಶನ್ನರಪರನೋ ರೋಪನೀತ ಮಾತ್ರಂ ಯೋ ವಾರ್ಕ್ಷಿಂ ಗೃಹಮಧಿರೋಹಿಣೀಂ ನಿನಾಯ ಸವ್ಯಾಖ್ಯಾ ಸ್ವರದ ಮನಾಯ ಪೂರ್ವವಾಟೋ. ನಿರ್ದೇಶಾಶ್ವಧಿತ ಗುರೋರ್ಗಲ ಪ್ರಪೇಶಂ ಇಂದಿನ ಹಾಗೇನೆ ಇನ್ನೊಬ್ಬ, ಅವನು ಗಂಡವಾಟ ಅಂತ ಮಲ್ಲ, ಇವನು ಪೂರ್ವವಾಟ ಅಂತ ಇನ್ನೊಬ್ಬ ಮಲ್ಲ. ಮೊಡೆಂಬಾಡಿತ್ತಾಯ ಅಂತ ಸರ್ನೇವು. ಇವನು ಬ್ರಾಹ್ಮಣನೇ, ಇವನೊಬ್ಬ ಮಹಾಮಲ್ಲ. ಇವನ ಶಕ್ತಿ ಎಷ್ಟು ಅಂತಂದ್ರೆ 50 ಮಂದಿ ರಾಜಭಟರು ತಂದಿರುವಂತಹ ಅತ್ಯಂತ ಭಾರವಾದ ಏಣಿ, ನಿಚ್ಚಣಿಗೆ ಅಂತಂತೀವಲ್ಲ, ಅದು ಏಣಿಯನ್ನ ಇವನೊಬ್ಬನೇ ತರ್ತಾ ಇದ್ದಂತೆ. ಅಷ್ಟು ಮಹಾ ಪರಾಕ್ರಮಿ. ಇಂತಹ ಬಲಿಷ್ಠನಾದ ಪೂರ್ವವಾಟನೆಂಬಂತಹ ಆ ಮಲ್ಲ ಆಚಾರ್ಯರ ಅಪ್ಪಣೆಯಿಂದ, ಆಚಾರ್ಯರು ಹೇಳ್ತಾರಂತವನಿಗೆ, ಇನ್ನ ಬಲ ಪ್ರದರ್ಶನ ಮಾಡಬೇಕಾ, ಮಾಡು. ಈಗ ನಾನು ನನ್ನ ಶಿಷ್ಯರಿಗೆ ಪಾಠ ಹೇಳ್ತೇನೆ, ಬಂದು ನನ್ನ ಕುತ್ತಿಗೆಯನ್ನ ಹಿಸುಕು, ನನ್ನ ಧ್ವನಿಯನ್ನ ಕಡಿಮೆ ಮಾಡು ಅಂತ ಮತ್ತೆ ಅದೇ ಆ ಕಂಠಧ್ವನಿಯನ್ನ ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಅವರ ಕುತ್ತಿಗೆಯನ್ನ ಸಿಕ್ಲಿಕ್ಕೆ, ಜೋರಾಗಿ ಬಿಗಿದು ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಪಂಚಾಶನ್ ನರಪರರೋಪನೀತ ಮಾತ್ರಂ ಯಹ ವಾರ್ಕ್ಷಿಂ ಗೃಹಂ ಅಧಿರೋಹಿಣೀಂ ವಿನಾಯ ಸಹ ವ್ಯಾಖ್ಯಾ ಸ್ವರಗಮನಾಯ ಪೂರ್ವವಾಟಃ ನಿರ್ದೇಶ ವ್ಯಧಿತ ಗುರೋಃ ಗಲಪ್ರಪೇಶಂ. ಅನ್ವಯ ನೋಡಿ. ಯಹ ಪೂರ್ವವಾಟಃ, ಯಹ ಪೂರ್ವವಾಟಃ, ಯಾವ ಮೂಡೆಂಬಾಡಿತ್ತಾಯ ಎಂಬುವನು, ಯಾವ ಮೂಡೆಂಬಾಡಿತ್ತಾಯ ಎಂಬುವನು ಪಂಚಾಶತ್ 50 ಮಂದಿ, ಪಂಚಾಶತ್ 50 ಮಂದಿ
ನರಪ ನರ, ನರಪ ನರ, ರಾಜಭಟರಿಂದ, ನರಪ ನರ ರಾಜಭಟರಿಂದ ಉಪನೀತ ಮಾತ್ರಾಂ, ಉಪನೀತ ಮಾತ್ರಾಂ, ಕೇವಲ ತರಲ್ಪಟ್ಟ, ಕೇವಲ ತರಲ್ಪಟ್ಟ, ವಾರ್ಕ್ಷ್ಮೀಂ, ವಾರ್ಕ್ಷ್ಮೀಂ ಅಧಿರೋಹಿಣೀಂ, ವಾರ್ಕ್ಷ್ಮೀಂ ಅಧಿರೋಹಿಣೀಂ, ಮರದ ಏಣಿಯನ್ನು, ಮರದ ಏಣಿಯನ್ನು ಮರದ ಏಣಿಯನ್ನು ವಾರ್ಕ್ಷ್ಮೀಂ ಅಧಿರೋಹಿಣೀಂ ಮರದ ಏಣಿಯನ್ನು ಗೃಹಂ ನಿನಾಯ, ಗೃಹಂ ನಿನಾಯ ತನ್ನ ಮನೆಗೆ ಒಯ್ದನೋ, ತನ್ನ ಮನೆಗೆ ಒಯ್ದನೋ, ಸಹ ಅವನು, ಸಹ ಅವನು ಗುರೋಃ ನಿರ್ದೇಶಾತ್, ಗುರೋಃ ನಿರ್ದೇಶಾತ್ ಗುರುಗಳಾದ ಶ್ರೀಮಧ್ವರ ಅಪ್ಪಣೆಯಿಂದ, ಗುರುಗಳಾದ ಶ್ರೀಮಧ್ವರ ಅಪ್ಪಣೆಯಿಂದ ವ್ಯಾಖ್ಯಾ ಸ್ವರದಮನಾಯ, ವ್ಯಾಖ್ಯಾ ಸ್ವರದಮನಾಯ ಪ್ರವಚನದ ಧ್ವನಿಯನ್ನು ಕುಗ್ಗಿಸುವುದಕ್ಕಾಗಿ, ಪ್ರವಚನದ ಧ್ವನಿಯನ್ನು ಕುಗ್ಗಿಸುವುದಕ್ಕಾಗಿ ಗಲಪ್ರಪೇಶಂ, ಗಲಪ್ರಪೇಶಂ ಕುತ್ತಿಗೆಯ ಹಿಸುವಿಕೆಯನ್ನು, ಕುತ್ತಿಗೆಯ ಹಿಸುಕುವಿಕೆಯನ್ನು ವ್ಯಧಿತ ಮಾಡಿದನು, ವ್ಯಧಿತ ಮಾಡಿದನು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಎಲ್ಲ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.